ಮೇಲ್ಗಡೆ ಒಂದು ಗುಡ್ಡ ತರ ಇದೆ, ಅಲ್ಲಿ ಹೋಗೋಣ ಬನ್ನಿ. ಅಲ್ಲಿ ವ್ಯೂ ಸ್ವಲ್ಪ ಗ್ರೀನರಿ ಇದೆ, ಅಲ್ಲಿ ಮೊದಲು ನಾವು ಚಿಕ್ಕವರು ಇರುವಾಗೆಲ್ಲ ತುಂಬಾ ಜಾಸ್ತಿ ಇತ್ತು, ಇವಾಗೆಲ್ಲ ಕಡ್ಬಿಟ್ಟಿದ್ದಾರೆ, ಏನೇನೂ ಇಲ್ಲ. ಬಟ್ ಒಂದು ಲೆವೆಲ್ಗೆ ಇದೆ ಈಗ. ಇದು ರೋಡು ಹಿಂಗೆ ಈ ಥರ ಈ ಕಡೆ ಹೋದ್ರೆ ನಮ್ಮನೆ ಹೋಗೋ ರೋಡು. ಅಂದರೆ ಇಲ್ಲಿ ನೋಡಿ, ಇಲ್ಲಿ ನಾವು ಮೊದಲು ಚಿಕ್ಕ ವಯಸ್ಸಲ್ಲೆಲ್ಲ ಕ್ರಿಕೆಟ್ ಎಲ್ಲ ಆಡ್ತಿದ್ವಿ ಇಲ್ಲಿ. ಈಗ ಫುಲ್ ನೀರು ತುಂಬಿದೆ. ಹಿಂಗೆ ಹಿಂಗಾದ್ರೆ ನಮ್ಮದು ಬಸ್ ಸ್ಟ್ಯಾಂಡಿಗೆ ಹೋಗೋ ರೋಡ್ ಇದೆ. ರೈಟ್, ಅಂದರೆ ಫುಲ್ಲು ಗ್ರೀನರಿ. ಈಗ ಮಳೆ ಜಾಸ್ತಿ ಆಗಿದೆ ಅಲ್ಲ, ಎಲ್ಲ ಕಡೆ ನೀರೇ. ಅಂದರೆ ಇಲ್ಲಿ ನೋಡಿ, ಸ್ಟಾರ್ಟಿಂಗ್ ಅವಾಗ ತೋರ್ತಿದ್ದಲ್ಲ, ಅದು ಇಲ್ಲಿಂದೆಲ್ಲ ಬರುತ್ತೆ ನೀರು. ಇಲ್ಲಿಂದ ಹೋಗಿ ಆ ಕಡೆ ಅಂದರೆ ವಾಯ್ಸ್ ಕರೆಕ್ಟಾಗಿ ಕೇಳ್ತಾ ಇರ್ಬೋದು, ಮೈಕ್ ಗೀಕ್ ಅಂತ ಇಲ್ಲ, ನಾರ್ಮಲ್ ಅಡ್ಜಸ್ಟ್ ಮಾಡ್ತಾರೆ. ಇದು ನೋಡಿ, ಇದು ಗುಡ್ಡೆ ಅಂತ ಹೇಳ್ತೇವೆ. ಅಂದರೆ ನಾವು ಸಣ್ಣ ವಯಸ್ಸಾಗಿ ಇಪ್ಪತ್ತಿಗೆಲ್ಲ ಇಲ್ಲಿ ಬಂದು ನೇರಳೆ ಹಣ್ಣು, ಇದು ಗರ್ಚಿನ ಹಣ್ಣು ಅಂತೆಲ್ಲ ಬರ್ತದೆ, ಅದನ್ನೆಲ್ಲ ತಿಂತಿತ್ತು. ಈಗ ಈಗ ಯಾರು ಬಪ್ಪರಿಲ್ಲ, ಎಲ್ಲ ಇರೋರೆಲ್ಲ ಬೆಂಗಳೂರಿಗೆ ಹೋಯ್ತು. ಬಟ್ ಸ್ವಲ್ಪ ಗ್ರೀನರಿ ಥರ ಚೆಂದ ಇತ್ತು. ಈಗ ನಿಮ್ಗೆ ಯಾವ್ದಾದ್ರು ದನ ಎಲ್ಲ ಕಟ್ಟಾಕಿದ್ದಾರೆ. ಮೊದಲಿಲ್ಲ ಇಷ್ಟ ಆಗ್ತೈತೆ. ಒಂದು ನಿಮಿಷ ಮೆಲ್ಲ ನಡಿಬೇಕು. ಅಯ್ಯಪ್ಪ ಬೆನ್ನು ಹೋಯ್ತು. ಇದರೆಲ್ಲ ಗರ್ಚಿನ ಹಣ್ಣೆಲ್ಲ ಹಾಕಬೇಕು ಮೊದಲು. ನೋಡಿ, ಇಲ್ಲಿ ಒಳ್ಳೆ ಗ್ರೀನರಿ ಇತ್ತು. ಸ್ವಲ್ಪ ಮಣ್ಣು ಮಳೆ ಬಂದು ಫುಲ್ ಕೆಸರಾಯ್ತು. ಹಂಗೆ ನಡ್ಕೊ. ಇಲ್ಲಿ ನೋಡಿ, ಮೀನು ಗೀನೆಲ್ಲ ಇತ್ತು. ನಡುಕ್ ಹಾಕಿಲ್ಲ, ಫುಲ್ ಹೋಗಿತ್ತು. ಅಪ್ಪಲ್ ಗಿಪ್ಪಲ್ಲೆಲ್ಲ ಮಣ್ಣೆ. ಇಲ್ಲೊಂದು ಸ್ವಲ್ಪ ನೀರು ಬರ್ತದೆ, ನಾನು ತೋರಿಸ್ತೀನಿ. ಈಗ ಮಳೆ ಜಾಸ್ತಿ ಆದ್ರಿಂದ ಎಲ್ಲ ಕಡೆ ನೀರು ಬರ್ತಾ ಇರುತ್ತೆ, ಅದೇನು ದೊಡ್ಡ ವಿಷಯ ಅಲ್ಲ. ಇಲ್ಲೊಂದು ಜಾಸ್ತಿ ನಾವು ಸಣ್ಣಕಿಪ್ಪತ್ತಿಗೆಲ್ಲ ಇಲ್ಲೇ ಬಂದು ಆಡ್ತಿದ್ವಿ ಸರ್. ಇವೆಲ್ಲ ನೀರು ಬರ್ತಿತ್ತು. ನೀರು ಬರ್ತೈತಿ. ಇದೇನು ಕುಂದಾಪುರ ಈ ಕಡೆಗೆ ಏನು ಸ್ಪೆಷಲ್ ಅಲ್ಲ, ಎಲ್ಲ ಕಡೆ ಮಳೆಗಾಲದಾಗ ಎಲ್ಲ ಬದಿಗೆ ಬಪ್ಪುದೆ. ಆದರೂ ಒಂಚೂರು ತೋರಿಸ್ಕೊಂಡೆ ರೀ. ಸರಿ, ಓಕೆ, ನೆಕ್ಸ್ಟ್ ನಾನು ಸರಿ